ಸೊ ಓಕೆ. ನನ್ನ ಹತ್ರ ಯಾವ ಪ್ರಾಡಕ್ಟ್ ಇಲ್ಲ. ಸೊ ನಾನು ಆಲ್ಮೋಸ್ಟ್ ಕ್ಯಾಂಪೇನ್ ಆಡ್ ಎಲ್ಲಾನು ಮಾಡಿದೆ. ಬಟ್ ಲಾಸ್ಟಿಗೆ ಡೌಟ್ ಬಂದಿದ್ದು ನೀವು ಅದೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ತಗೊಳ್ಳಿ ಅಂತ. ಬೆಟರ್ ಅದಕ್ಕಿಂತ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಮಾಡಾದ್ಮೇಲೆ ಅವೆಲ್ಲ ಮಾಡಿದ್ರೆ ಆಯ್ತು ಅನ್ಕೋತಾ ಇದೀನಿ. ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ ನನಗೆ. ಕನ್ನಡ ಸಂಜೀವನಿ. ಒಂದ್ ನಿಮಿಷ. ಕೆಲವೊಂದು ನಾನು ಒಂದು ಕೆಲಸ ಮಾಡ್ತೇನೆ ಇವಾಗ. ಬೇಸಿಕಲಿ ನಾನು ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನೆಲ್ಲ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ಬೇಕು ಅನ್ನೋದನ್ನ ಹೇಳ್ತೀನಿ. ಅದ್ರ ಮೂಲಕ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಅಂಡ್ ದೆನ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದೋಸ್ ಆಸ್ಪೆಕ್ಟ್ಸ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ಚಂದ್ರಕಲಾ ಅವರೇ. ಹಾ ಹೇಳಿ ಸರ್. ಸೋಷಿಯಲ್ ಎಂಗೇಜ್ಮೆಂಟ್ ರೇಟ್ ಇದು ಚೆನ್ನಾಗಿದೆ. ಆಮೇಲೆ ಯೂಟ್ಯೂಬ್ 100%, FB ಲೈಕ್ಸ್, ಡಿಸ್ಕವರ್ ವರ್ಡ್ ಕೌಂಟ್, ಎಂಡ್ ಸ್ಕ್ರೀನ್ ಹಾಕಿದ್ದೀರಾ. SEO ನೋಡಿ, ಔಟ್ ಆಫ್ 21 ಇದೆ. SEO ಇಸ್ ವೆರಿ ವೆರಿ ಪುವರ್. SEO ನ ನೀವು ಇಂಪ್ರೂವ್ ಮಾಡಬೇಕು. ಲಿಪ್ಸ್ಟಿಕ್ ಲಿಪ್ ಬಾಮ್ ಬಳಸೋ ಮುಂಚೆ ತಪ್ಪದೆ ಈ ವಿಡಿಯೋ ನೋಡಿ. ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಥಂಬ್ನೇಲ್ ಅಂತ ಬಂದಾಗ ಥಂಬ್ನೇಲ್ ಅಲ್ಲಿ ಬೇಸಿಕಲಿ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ನ ಲಿಪ್ಸ್ಟಿಕ್ ಮಾಡ್ಕೊಳ್ಳಿ. ಓಕೆ, ಅದ್ರ ಮುಂದೆ ಈ ತರ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಆಮೇಲೆ ಇದು ಈ ಟೆಕ್ಸ್ಟ್ ಏನಿದೆಯಲ್ಲ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಆಮೇಲೆ ಹೈಲೈಟ್ ಮಾಡೋದನ್ನ ಮರಿಬೇಡಿ. ಬೇಸಿಕಲಿ ನೀವು ಲಿಪ್ಸ್ಟಿಕ್ ಲಿಪ್ ಬಾಮ್ ಅಂತ ಕೊಟ್ಟಿದ್ದೀರಾ, ದಟ್ಸ್ ಗುಡ್ ಥಿಂಗ್. ಆಮೇಲೆ ಬಾರ್ಡರ್ ಎಲ್ಲೋ ಇದೆ. ಆ ಎಲ್ಲೋ ಇದೆ ಅದಕ್ಕೆ ನೀವು ಲಿಪ್ಸ್ಟಿಕ್ ಕೆಳಗಡೆ ಎಲ್ಲೋ ಶಾಡೋ ಕೊಟ್ಟಿದ್ದೀರಾ ಕಂಪ್ಲೀಟ್ ಟೆಕ್ಸ್ಟ್ ಗೆ. ಆ ತರ ಮಾಡ್ಕೋಬೇಡಿ. ಹೈಲೈಟ್ ಮಾಡ್ಕೋಬೇಕಾದಂತ ಟೆಕ್ಸ್ಟ್ ನ ಮಾತ್ರ ಹೈಲೈಟ್ ಮಾಡಬೇಕು. ಟ್ಯಾಗ್ಸ್ ವಿಡಿಯೋ ಆಪ್ಟಿಮೈಸೇಷನ್ ಅಂತ ಬಂದಾಗ ಟೈಟಲ್ ಟೂ ಲಾಂಗ್ ಅಂತ ಕೊಡ್ತಾರೆ ನೋಡಿ. ಓಕೆ, ಫೇಸ್ಬುಕ್ ಅಲ್ಲಿ ನೀವು ಇದನ್ನ ಶೇರ್ ಮಾಡಿಲ್ಲ? ಮಾಡಿದೀನಿ ಸರ್, ಅಂದ್ರೆ ಪೇಜ್ ಅಲ್ಲಿ ಮಾಡಿದೀನಿ. ಒಂದ್ ಕೆಲಸ ಮಾಡಿ, ಇನ್ಮೇಲೆ ಪೋಸ್ಟ್ ಮಾಡಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ನಾನು ಶೇರ್ ಅಂತ ಕೊಟ್ಟು ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ತಗೊಂಡೋಗಿ ಅದನ್ನ ಓಕೆ ಪಬ್ಲಿಷ್ ಮಾಡಿ ಆದ ತಕ್ಷಣ ನಿಮ್ಮ ಅಕೌಂಟ್ ಒಳಗಡೆ ಲಾಗಿನ್ ಆಗಿರ್ತಾರೆ, ಕರೆಕ್ಟಾ? ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಶೇರ್ ಅಂತ ಕೊಟ್ಟು ನಿಮ್ಮ ಇದಕ್ಕೆ ತಗೊಂಡೋಗು, ಫೇಸ್ಬುಕ್ ತಗೊಂಡೋಗು. ಇಲ್ಲಿ ಫೇಸ್ಬುಕ್ ಅಲ್ಲಿ ಸಪರೇಟ್ ಆಗಿ ಅಪ್ಲೋಡ್ ಮಾಡಿದೀನಿ, ಬಟ್ ಇಲ್ಲಿಂದ ಮಾಡಿಲ್ಲ. ಡೈರೆಕ್ಟ್ ಆಗಿ ಅಲ್ಲಿಂದ ಸಪರೇಟ್ ಆಗಿ ಅದ್ರಲ್ಲಿ ಬೇರೆ ರೇಷಿಯೋ ಅಲ್ವಾ, ಅದು ಬೇರೆ ರೇಷಿಯೋದಲ್ಲಿ ಮಾಡಿ ಅದೆಲ್ಲ ಹಾಕಿದೀನಿ. ಓಕೆ, ನೋ ಪ್ರಾಬ್ಲಮ್. ಬಟ್ ಇದೊಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಏನೇನು ಆಗ್ತಾ ಇಲ್ಲ ಅದನ್ನ ನಾನು ತೋರಿಸ್ತಾ ಇದ್ದೀನಿ. ಇವಾಗ ವಿಡಿಯೋ ಆಕ್ಟಿವ್ ಸ್ಕೋರ್ 28.3, ಡ್ಯೂರೇಷನ್ ವ್ಯೂಸ್ 95. ಇದು ಚೆನ್ನಾಗಿ ಓಡಿದೆ. ಟೈಟಲ್ ಟೂ ಲಾಂಗ್. ಲಿಪ್ಸ್ಟಿಕ್ ಲಿಪ್ ಬಾಮ್ ಬಳಸೋ ಮುಂಚೆ ತಪ್ಪದೆ ಈ ವಿಡಿಯೋ ನೋಡಿ. ಇವಾಗ ಓಕೆ, ಇಲ್ಲಿ ನೋಡಿ, ಈ ಟೈಟಲ್ ಏನಿರುತ್ತಲ್ಲ, ಈ ಟೈಟಲ್ ಕಾಪಿ ಮಾಡಿ ನಿಮ್ಮ ವಿಡಿಯೋ ಕೆಳಗಡೆ ಫಸ್ಟ್ ಲೈನ್ ಅಲ್ಲಿ ಅದನ್ನೇ ಹಾಕೊಳ್ಳಿ. ಪ್ರತಿಯೊಂದು ವಿಡಿಯೋಗೂ ಈ ಕೆಲಸ ಮಾಡಿ. ನಿಮ್ಮ SEO ಸ್ಕೋರ್ ಜಾಸ್ತಿ ಆಗ್ಬೇಕಂದ್ರೆ ನಿಮ್ ಟೈಟಲ್ ಅಲ್ಲಿ ಏನಿರುತ್ತೆ ಅದೇ ಕೀವರ್ಡ್ಸ್ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲೂ ಬರಬೇಕು. ಆಮೇಲೆ ಟ್ಯಾಗ್ಸ್ ಗಳನ್ನ ಏನ್ ಕೊಟ್ಟಿದ್ದೀರಾ ಇಲ್ಲಿ, ಲಿಪ್ಸ್ಟಿಕ್ ಲಿಪ್ ಬಾಮ್ ಬಳಸೋ ಮುಂಚೆ ತಪ್ಪದೆ ಕನ್ನಡ ಸಂಜೀವನಿ, ನ್ಯಾಚುರಲ್ ಲಿಪ್ ಬಾಮ್ ಅಥವಾ ಲಿಪ್ಸ್ಟಿಕ್ ಲಿಪ್ ಬಾಮ್. ಓಕೆ, ಇದು ಬಂದಿದೆ, ಆಲ್ಮೋಸ್ಟ್ ಇದೆ. ಕರೆಕ್ಟ್ ಆಗಿ ಇದೆ ರೇಟ್. ಅಷ್ಟೊಂದು ಪುವರ್ ಏನು ಪರ್ಫಾರ್ಮ್ ಮಾಡ್ತಾ ಇಲ್ಲ. ನೀವು ಯಾವ್ದಕ್ಕೆ ಟ್ಯಾಲಿ ಮಾಡ್ತಾ ಇದೀರಾ ಅಂದ್ರೆ ಬಹುಶಃ ನೀವು ನಿಮ್ಮ ಟೋಟಲ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಶಿಪ್ ಗೆ, ನಂಬರ್ ಆಫ್ ವ್ಯೂಸ್ ಗೆ ಟ್ಯಾಲಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಯಾಕಂದ್ರೆ ಇದು ಅದೇ ಸರ್, ಅದೇ ಪ್ರಾಬ್ಲಮ್ ಆಯ್ತು. ಎವ್ರಿ ಟೈಮ್ ಇಸ್ ಆಲ್ಮೋಸ್ಟ್ 6 lakhs ಇದ್ರು, ಬಟ್ 6,000 5,000 ಅಲ್ಲಿ ನಿಂತ್ಕೊಳ್ಳುತ್ತೆ. ಇವತ್ತು ನೆನ್ನೆ ಹಾಕಿರೋದು ವಿದಿನ್ 2 days ಅಲ್ಲಿ ಇಟ್ ರೀಚ್ ಟು 3,000 ವರ್ಗೂ ಆಗುತ್ತೆ. ಅಂದ್ರೆ ಕೆಲವು ವಿಡಿಯೋಸ್ ಆಲ್ಮೋಸ್ಟ್ ಒಂದು 6 months ಬ್ಯಾಕ್ ಒಂದು ವಿಡಿಯೋ ಮಾಡಿದೆ ಶ್ಲೋಕ, ಅದು ಆಲ್ಮೋಸ್ಟ್ ಇವಾಗ 11 lakhs ಎಲ್ಲ ಹೋಗ್ಬಿಟ್ಟಿದೆ, 1 million ಕ್ರಾಸ್ ಆಗಿದೆ. ಬಟ್ ಕೆಲವು ವಿಡಿಯೋಸ್ ತುಂಬಾ ಡಲ್ ಆಗಿದೆ, ಕೆಲವು ವಿಡಿಯೋಸ್ ಓಡ್ತಾ ಇದೆ. ಅದ್ ನನ್ಗೆ ಅರ್ಥನೇ ಆಗ್ತದೆ. ಶ್ಲೋಕಾಸ್ ಇನ್ ಕನ್ನಡ ಅಂತ ಹೊಡೀರಿ, ಎರಡೇ ವಿಡಿಯೋ ಇದೆಯಲ್ಲ, ಮಕ್ಕಳಿಗೆ ಕಲಿಸಬಹುದು, ಅದೇ ಫಸ್ಟ್ ಒನ್.
ಅದು 1 ಮಿಲಿಯನ್ ಕ್ರಾಸ್ ಆಗಿದೆ. ಬಟ್ ಮಿಕ್ಕಿದ ಯಾವ್ದು ಓಡ್ತಿಲ್ಲ, ಇದೊಂದೇ ವಿಡಿಯೋ ಇವಾಗ್ಲೂ ಸ್ಟಿಲ್ ಹಾ ಸರ್ ನೋಡಿ, ಇದೊಂದು ವಿಡಿಯೋ ಮಾತ್ರ ಇವಾಗ್ಲೂ ಎವ್ರಿ ಮಂತ್ ಆಲ್ಮೋಸ್ಟ್ 40,000 50,000 ಒಂದೇ ಕ್ರಾಸ್ ಆಗ್ತಾ ಇದೆ. ಇದೊಂದ್ರಿಂದಾನೇ ದುಡ್ಡು ಬರ್ತಾ ಇದೆ ನನ್ಗೆ, ಯಾವ ವಿಡಿಯೋದಿಂದನೂ ಬರ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ವಿಡಿಯೋ ಏನಿದೆ, ಮಕ್ಕಳಿಗೆ ಕಲಿಸಬೇಕಾದ 25 ಶ್ಲೋಕಗಳು, ಬೆಸ್ಟ್ ಶ್ಲೋಕಾಸ್ ಫಾರ್ ಚಿಲ್ಡ್ರನ್, ಮಂತ್ರ ಫಾರ್ ಕಿಡ್ಸ್, ಕನ್ನಡ ಸಂಜೀವನಿ. ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ನೀವು ಕರೆಕ್ಟ್ ಆದ ಕೀವರ್ಡ್ಸ್ ಗಳನ್ನ ತಗೊಂಡಿದ್ದೀರಾ. ನೀವು ಏನ್ ಕೀವರ್ಡ್ಸ್ ಗಳನ್ನ ಬಳಸ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಶ್ಲೋಕಾಸ್ ಇನ್ ಕನ್ನಡ ಅಂತ ಕೊಟ್ಟಾಗ ಭಗವದ್ಗೀತಾ ಶ್ಲೋಕಾಸ್ ಅಂತ ಇನ್ನೊಂದು ವಿಡಿಯೋ ಮಾಡಿ ನೋಡಿ ನೀವು. ಓಕೆ ಭಗವದ್ಗೀತಾ ಶ್ಲೋಕಾಸ್ ಇನ್ ಕನ್ನಡ ಅಂತ ಮತ್ತೊಂದು ವಿಡಿಯೋ ಮಾಡಿ ನೋಡಿ, ಅದು ಹೇಗೆ ಓಡುತ್ತೆ ಅಂತ ಚೆಕ್ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ನೀವು ಯಾವ ಹೆಸರನ್ನ ಕೊಡ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಯಾವ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತ ಕೀವರ್ಡ್ ನ ಇಲ್ಲಿ ಟೈಪ್ ಮಾಡಿ ನೋಡಿ. ಅದ್ರ ಕೆಳಗಡೆ ಬಂದಿರುವಂತ ರೀಸೆಂಟ್ ಸರ್ಚಸ್ ಏನೇನಿದೆ, these are the maximum recent searches that has happened on the YouTube across the globe, ಬರೀ ಇಂಡಿಯಾದಲ್ಲ, ಕರ್ನಾಟಕದಲ್ಲ. ಓಕೆ, ಸೊ ಇದನ್ನ ನೀವೇನಾದ್ರೂ ಇಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ಏನ್ ಬರುತ್ತಲ್ಲ, ಇದ್ರಲ್ಲಿ ಇರುವಂತ ಕೀವರ್ಡ್ಸ್ ಗಳನ್ನ ತಗೊಂಡು ಅಲ್ಲಿ ಹಾಕೊಳ್ಳಿ. ನಿಮ್ಮ ಒಂದು ವಿಡಿಯೋ ಟೈಟಲ್ ಅಲ್ಲಿ ಹಾಕೊಂಡು ನೋಡಿ ಯಾವ ಲೆವೆಲ್ಗೆ ನಿಮ್ಮ ವ್ಯೂಸ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇವಾಗ ಜನರಲ್ ಆಗಿ ನಿಮ್ಮ ಇದಕ್ಕೆ ಹೋದಾಗ ನಿಮ್ದು ಯಾವ್ದಾದ್ರು ಒಂದು ರೀಸೆಂಟ್ ವಿಡಿಯೋನ ತಗೊಂಡು ನೋಡಿ. ಓಕೆ, 1.3 ವ್ಯೂಸ್ 4 ವೀಕ್ಸ್ ago, 1.3K ವ್ಯೂಸ್ ಇದೆ, 4 ವೀಕ್ಸ್ ಆಗಿದೆ. ನೀವು ನೇಲ್ ಪಾಲಿಶ್ ಬಳಸ್ತಿದ್ರೆ ತಪ್ಪದೆ ಈ ವಿಡಿಯೋ ನೋಡಿ ಅಂತ ಹಾಕಿದ್ರೆ, ಟ್ರೂತ್ ಅಬೌಟ್ ನೇಲ್ ಪಾಲಿಶ್, ಕರೆಕ್ಟ್? ಎಸ್ ಸರ್. ನೇಲ್ ಪಾಲಿಶ್, ಟ್ರೂತ್ ಅಬೌಟ್ ನೇಲ್ ಪಾಲಿಶ್ ಅಂತ ಹೇಳ್ತಾ ಇದ್ರೆ ಅದನ್ನ ನೀವು ಅದ್ರ ನೆಗೆಟಿವ್ಸ್ ಹೇಳ್ತಾ ಇದ್ರೆ ಪಾಸಿಟಿವ್ ಹೇಳ್ತಾ ಇದ್ದೀರಾ? ನೆಗೆಟಿವ್ಸ್. Why must know facts? Top 5 nail polish, facts about nail polish. Facts about nail polish ಅಂತ ಯೂಸ್ ಮಾಡ್ಕೋಬಹುದು. ನೆಗೆಟಿವ್ಸ್ ಹೇಳ್ತಾ ಇದ್ದೀರಾ? 5 bad, 5 ಅಥವಾ 3 bad ಸೈಡ್ ಎಫೆಕ್ಟ್ಸ್. ನೋಡಿ, ಸೈಡ್ ಎಫೆಕ್ಟ್ಸ್ ಆಫ್ ನೇಲ್ ಪಾಲಿಶ್ ಅಂತ ತಗೋಬಹುದು. ಇಫೆಕ್ಟ್ಸ್ ಆಫ್ ನೇಲ್ ಪಾಲಿಶ್ ಯೂಸ್ ಮಾಡಬಹುದು. ನೇಲ್ ಪಾಲಿಶ್ ಹಾರ್ಮ್ಫುಲ್ ಎಫೆಕ್ಟ್ಸ್. ನೀವು ಯಾವ್ದನ್ನೇ ತಗೊಳ್ಳಿ, ಅಲ್ಲಿ ಸರ್ಚ್ ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಮೇಲೆ ತಗೋಬೇಕು. ನೀವು ಡೈರೆಕ್ಟ್ ಆಗಿ ನೀವು ಅಸ್ಯೂಮ್ ಮಾಡಿ ಹಾಕಿದ್ರೆ ಸರ್ಚ್ ರಿಸಲ್ಟ್ ವಿಲ್ ನಾಟ್ ಬಿ ದಾಟ್ ಗುಡ್. ಓಕೆ, ಇದನ್ನ ಮಾಡೋದಕ್ಕೆ ನೀವು ಇನ್ನೊಂದು ರಿಸರ್ಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನೇಲ್ ಪಾಲಿಶ್, ನಿಮ್ ಕಾಂಪಿಟೇಟರ್ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೇಲ್ ಪಾಲಿಶ್ ಸೈಡ್ ಎಫೆಕ್ಟ್ಸ್ ಈ ತರ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಬಂದು ಏನ್ ಮಾಡ್ಬೋದು, ಪ್ರೆಸೆಂಟ್ ಕನ್ನಡದಲ್ಲಿ ಯಾರು ಈ ಟಾಪಿಕ್ ಮೇಲೆ ಮಾಡ್ತಾ ಇಲ್ಲ, ಓನ್ಲಿ ವ್ಲಾಗ್ಸ್ ಮಾಡ್ತಾ ಇದ್ದಾರೆ. ಕನ್ನಡನೇ ತಗೋತಾ ಇಲ್ಲ. ಐ ಆಮ್ ಚೆಕಿಂಗ್ ಆಲ್ಮೋಸ್ಟ್ ಎವ್ರಿಥಿಂಗ್, ಆಲ್ ಪುಟ್ ಟುಗೆದರ್ ಎಲ್ಲ ತಗೋತಾ ಇದ್ದಾನೆ. ಇಲ್ಲಿ ಫಿಲ್ಟರ್ ಅಂತ ಆಪ್ಷನ್ ಇದೆ ನೋಡಿ, ಫಿಲ್ಟರ್. ಈ ವ್ಯೂ ಕೌಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ವ್ಯೂ ಕೌಂಟ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಮ್ಯಾಕ್ಸಿಮಮ್ ವ್ಯೂ ಕೌಂಟ್ ಬಂದಿರೋದು ಇಲ್ಲಿರುತ್ತೆ. ಇದು 4 ಮಂತ್ಸ್ ಆಗೋ ಹಾಕಿದ್ದಾರೆ, ನೀವು ಕೂಡ 4 ಮಂತ್ಸ್ ಆಗೋನೇ ಹಾಕಿದ್ರಿ. ಇದು 6.9 ಮಿಲಿಯನ್ ವ್ಯೂಸ್ ಆಗಿದೆ, ಕರೆಕ್ಟ್? 3.4 million views. 5 women products that you should stop using immediately. So ಈ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇವ್ರು ಏನೆಲ್ಲ ಬಳಸ್ಕೊಂಡಿದ್ದಾರೆ, ಇವ್ರ ಥಂಬ್ನೇಲ್ ಹೆಂಗಿದೆ ಅದನ್ನ ಒಂದ್ಸಲ ಐಡೆಂಟಿಫೈ ಚೆಕ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ಅವ್ರು ಏನ್ ತೋರಿಸ್ಬೇಕಾಗಿದೆ ಅದನ್ನ ಮ್ಯಾಕ್ಸಿಮಮ್ ತೋರಿಸಿದಾರೆ. ಆಮೇಲೆ ಅಕ್ಷರಗಳು ತುಂಬಾ ಕ್ರಿಸ್ಪ್ ಆಗಿ ಟು ದ ಪಾಯಿಂಟ್, ಸ್ಟಾಪ್ ಯೂಸಿಂಗ್ ದೀಸ್ ಏನು ಅದನ್ನು ಕ್ಲಿಯರ್? ಓಕೆ ಸರ್. ತುಂಬಾ ಡೀಟೇಲ್ ಆಗಿ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. 3 ಸೈಡ್ ಎಫೆಕ್ಟ್ಸ್ ಆಫ್ ಅಂತ ಕೊಟ್ಟು ನಿಮ್ಮ ನಿಶ್ ಅಲ್ಲಿ ಯಾರು ಪರ್ಟಿಕ್ಯುಲರ್ ಆಗಿ ಯಾವ ತರ ಮಾಡ್ತಾ ಇದಾರೆ ಅನ್ನೋ ಒಬ್ಬ ಕಾಂಪಿಟೇಟರ್ ರಿಸರ್ಚ್ ನೀವು ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಬೋದು. ಓಕೆ, ಸೊ ಇಲ್ಲಿ ಪೋಸ್ಟರ್ ಇಟ್ಕೊಂಡು ಫೋಟೋ ತರಿಸ್ಕೊಂಡಿದ್ದಾನೆ. ಆಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಓಕೆ, ಇವಾಗ ಕೆಳಗಡೆ ಬಂದು ಚೆಕ್, ಇಲ್ಲಿ ನೋಡಿ SEO ಸ್ಕೋರ್ ನೋಡಿ 86.8 ಇದೆ. ನಿಮ್ದು 23 ಪಾಯಿಂಟ್ ಸಮಥಿಂಗ್ ಇದೆ, ಕರೆಕ್ಟಾ? ಸೊ ಇಲ್ಲಿ ನೋಡಿ. ಆಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ವುಮೆನ್ ಪ್ರಾಡಕ್ಟ್ಸ್ ಟು ಅವಾಯ್ಡ್ ಟು ಪ್ರೊಟೆಕ್ಟ್ ಯುವರ್ ಹೆಲ್ತ್. ವುಮೆನ್ಸ್ ಪ್ರಾಡಕ್ಟ್ ಅಂತ ಇಲ್ಲಿ ಕೀವರ್ಡ್ ಇದೆ, ಕರೆಕ್ಟ್? ಅದೇ ವುಮೆನ್ಸ್ ಪ್ರಾಡಕ್ಟ್ ಇಲ್ಲಿ ಬಂತು ನೋಡಿ, ಕರೆಕ್ಟಾ? ವುಮೆನ್ಸ್ ಪ್ರಾಡಕ್ಟ್ಸ್ ಟು ಅವಾಯ್ಡ್ ನೇಲ್ ಪಾಲಿಶ್.
ನೋಡ್ತಾ ಇದ್ದೀರಾ? ಹಾ ಚಂದ್ರಕಾಂತ್ ಸರ್. ಮತ್ತೆ ಮ್ಯೂಟ್ ಮಾಡ್ಕೊಂಡ್ರಿ. ಹೌದು ನೋಡ್ತಾ ಇದ್ದೀನಿ. ಓಕೆ, ಈ ತರ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ ಏನಿದೆ ಅದನ್ನ ತುಂಬಾ ಪವರ್ಫುಲ್ ಆಗಿ ಟು ದ ಪಾಯಿಂಟ್ ಮಾಡ್ಕೊಳ್ಳಿ. ಎರಡನೇದು ಅಕ್ಷರಗಳನ್ನ ಆದಷ್ಟು ಕಡಿಮೆ ಮಾಡಿ. ಮೂರನೇದು ಇಮೇಜಸ್ ಥ್ರೂ ನಿಮ್ಮ ಮೆಸೇಜ್ ಕಮ್ಯುನಿಕೇಟ್ ಮಾಡಿ. ಆಮೇಲೆ ನಿಮ್ಮ ಟೈಟಲ್ ಏನಿರುತ್ತೆ ಅದೇ ಟೈಟಲ್ ನ ಕಾಪಿ ಮಾಡಿ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಳ್ಳಿ. ಅಂಡ್ ದೆನ್ ಮೇಕ್ ಶೂರ್ ಯು ಆರ್ ಯೂಸಿಂಗ್ ದ ರೈಟ್ ಟ್ಯಾಗ್ಸ್. ಈ ಟ್ಯಾಗ್ಸ್ ಗಳನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಒಳ್ಳೆ ಸಬ್ಸ್ಕ್ರೈಬರ್ ಬೇಸ್ ಇದೆ. ಅದೇ ಸಬ್ಸ್ಕ್ರೈಬರ್ ಬೇಸ್ ನೀವು ಬಳಸ್ಕೊಂಡು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು. ಪೀಪಲ್ ಲೀಸ್ಟ್ ಬಾದರ್ಡ್ ಅಬೌಟ್ ವಾಟ್ ಯು ಆರ್ ಗೋಯಿಂಗ್ ಟು ಟೆಲ್ ಇನ್ ದ ವಿಡಿಯೋ. ಇಮಿಡಿಯೇಟ್ ಬೇಸಿಸ್ ಮೇಲೆ ಅವ್ರು ನಿಮಗೆ ವ್ಯೂವರ್ಸ್ ಜಾಸ್ತಿ ಬರಬೇಕು ಅಂದ್ರೆ ನೀವು ಟೈಟಲ್ ಏನ್ ಕೊಡ್ತೀರಾ, ಥಂಬ್ನೇಲ್ ಏನ್ ಕ್ರಿಯೇಟ್ ಮಾಡಿರ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ ನಾವು ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಮಾಡೋ ಅವಶ್ಯಕತೆಗಳು ಇದೆ. ನಾವು ಯೂಟ್ಯೂಬ್ ನಮ್ದು ಮೇನ್ ಫೋಕಸ್ ಅಲ್ಲ, ಹಾಗಾಗಿ ನಾವು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ಇವಾಗ ನೋಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ಇವ್ರ ಇಮೇಜ್ ಇದೆ, ಡಾಕ್ಟರ್ ರಶ್ಮಿ ಅವ್ರ ಇಮೇಜ್ ಇದೆ. ಡೈರೆಕ್ಟ್ ಆಗಿ ಆ ಒಂದು ಪಿನ್ ತರ ತೋರಿಸಿದೀವಲ್ಲ, ಅದನ್ನ ಯಾಕೆ ತೋರಿಸಿ, ಇಲ್ಲಿ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಂತ ಬರ್ದಿದ್ರೆ ಏನಾಗಿರ್ತಿತ್ತು, ಅಕ್ಷರಗಳು ಜಾಸ್ತಿ ಆಗ್ತಾ ಇತ್ತು, ಕರೆಕ್ಟ್? ಅದ್ರ ಬದಲು ನಾನು ಐಕಾನ್ ಯೂಸ್ ಮಾಡಿದ್ದೀನಿ. ಆಮೇಲೆ 90 ದಿನಗಳಲ್ಲಿ 1 ಲಕ್ಷ ಅದನ್ನ ಹೈಲೈಟ್ ಮಾಡ್ಬೇಕಿತ್ತು, ಅದನ್ನ ಮಾತ್ರ ಹೈಲೈಟ್ ಮಾಡಿದ್ವಿ. ಅರ್ಥ ಆಗ್ತದೇನಾ? ಗೊತ್ತಾಗ್ತದೆ. ಬ್ಯಾಕ್ ಎಂಡ್ ಅಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ದುಡ್ಡಿನ ಇಮೇಜ್ ನ ತಗೊಂಡು ಅದನ್ನ ಗ್ರೇಡಿಯಂಟ್ ಮಾಡ್ಕೊಂಡ್ಬಿಟ್ಟಿದೆ. ಹೆಂಗು ನೀವು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ, ರೈಟ್? ಸೊ ಆ ತರ ಮಾಡ್ಕೋಬಹುದು. ಇಲ್ಲಿ ನೋಡಿ, ಕಾಸ್ಟ್ ಪರ್ ಲೀಡ್ ಮುಗೀತು. ಇಮೇಜ್ ಗೊತ್ತಾಯ್ತು. ಸೊ ಈ ತರ ಥಂಬ್ನೇಲ್ ಮೇನ್ ಆಗಿ ಥಂಬ್ನೇಲ್ ಅಂಡ್ ಟೈಟಲ್ ಸರಿ ಮಾಡ್ಕೋಬೇಕು. ಹೌದು, ಥಂಬ್ನೇಲ್ ಮತ್ತೆ ಟೈಟಲ್ ಗಳನ್ನ ಸರಿ ಮಾಡ್ಕೊಂಡು ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕರೆಕ್ಟ್ ಆದಂತ ಕೀವರ್ಡ್ಸ್ ಗಳನ್ನ ಬಳಸ್ಕೊಳ್ಳಿ. ಅವಾಗ ಆಟೋಮೆಟಿಕಲಿ ಇನ್ನು ವ್ಯೂವರ್ಶಿಪ್ ಚೆನ್ನಾಗಿ ಆಗುತ್ತೆ. ನಿಮ್ಗೆ ಏನು ಡೌಟ್ ಇಲ್ಲ. ಆಲ್ರೆಡಿ ಇಷ್ಟೊಂದು ಕೆಲಸ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಕೂಡ ಮಾಡ್ತೀರಾ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಡನ್.